ನಮಸ್ಕಾರ ರೀ ಎಲ್ಲ ನನ್ನ ವೀಕ್ಷಕ ದೇವರುಗಳಿಗೆ. ವೆಲ್ಕಮ್ ಟು ಕನ್ನಡಿಗಾಸ್ ಕಿಚನ್. ಇವತ್ತು ನಾವು ಶ್ರೀಖಂಡ್ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ನಾವು ಮೊದಲಿಗೆ ಇದಕ್ಕೆ ಮೊಸರು ತೊಗೊಳಕತ್ತೀವಿ ರೀ. ಮನೆಯೊಳಗೆ ಹೆಪ್ಪಾಕಿರುವಂಥ ಮೊಸರು. ಇದನ್ನು 2 ಬೌಲ್ನಷ್ಟು ತೊಗೊಳಕತ್ತೀವಿ ರೀ. ಆಮೇಲೆ ಇದನ್ನು ಒಂದು ಕಾಟನ್ ಬಟ್ಟೆ ಒಳಗೆ ಹಾಕೋಬೇಕು ರೀ. ಇದನ್ನು ಕಾಟನ್ ಬಟ್ಟೆ ಒಳಗೆ ಯಾಕೆ ಹಾಕೋಬೇಕಂದ ಇದ್ರೊಳಗಿರುವಂತಹ ನೀರಿನ ಅಂಶವನ್ನೆಲ್ಲ ಅದು ಈಚೆ ಹಾಕ್ತದೆ ರೀ. ಹಾಗಾಗಿ ಕಾಟನ್ ಬಟ್ಟೆನ ನಾವು ಯೂಸ್ ಮಾಡಕತ್ತೀವಿ ರೀ. ನೀವು ನಿಮ್ಮ ಮನೆಯಲ್ಲಿರುವಂಥ ಯಾವುದಾದ್ರೂ ಕಾಟನ್ ಬಟ್ಟೆ ಒಳಗೆ ಇದನ್ನು ಹಾಕೋಬಹುದು ರೀ. ಆಮೇಲೆ ಇದ್ರ ಮೇಲೆ ಒಂದು ಯಾವುದಾದ್ರೂ ಭಾರವಾದ ವಸ್ತುವನ್ನು ಇಡ್ರಿ. ಈ ಥರ ಇಡೋದ್ರಿಂದ ಏನಾಗ್ತದೆ ರೀ, ಅದರೊಳಗಿರುವಂತಹ ನೀರನ್ನು ಅದು ಸಂಪೂರ್ಣವಾಗಿ ಈಚೆ ಹಾಕಕ್ಕೆ ನಿಮಗೆ ಸಹಾಯ ಮಾಡ್ತದೆ ರೀ. ಇವಾಗ ನೋಡ್ರಿ ಅದರೊಳಗಿರುವಂತಹ ಎಲ್ಲ ನೀರು ಯಾವ ಥರ ಆಚೆ ಬಂದಿದೆ. ಆಮೇಲೆ ಇದ್ರದ್ದು ಟೆಕ್ಸ್ಚರ್ ಯಾವ ಥರ ಬರ್ಬೇಕಂದ್ರೆ, ನೀವು ಇದನ್ನ ಏನಾದರೂ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳಕತ್ರ ನೀವು ಅದನ್ನು ಬಟ್ಟೆಯನ್ನು ಬಾಗಿಸಿದ ತಕ್ಷಣ ಅದು ಬಟ್ಟೆಗೆ ಅಂಟ್ಕೊಳ್ಬಾರ್ದು ರೀ. ತಿರ್ಗಾ ತಾನಾಗಿ ಎಲ್ಲ ಬೌಲಿಗೆ ಟ್ರಾನ್ಸ್ಫರ್ ಆಗ್ಬೇಕು ರೀ. ನೋಡ್ರಿ ಈ ಥರ ಅಂಟ್ಕೊಳ್ಳಾರ್ದಂಗೆ ಈ ಥರ ಬರ್ಬೇಕು ರೀ ಅದು. ಇವಾಗ ಇದಕ್ಕೆ ಮೊದಲಿಗೆ ರೀ ನಾವು ನೆನೆಸಿಟ್ಟುಕೊಂಡಿರೋ ಕೇಸರಿ ನೀರನ್ನು ಹಾಕ್ಕೊಳಕತ್ತೀವಿ ರೀ. ನಿಮ್ಮ ಹತ್ರ ಕೇಸರಿ ಇಲ್ಲಾಂದ್ರೆ ನೀವು ಫುಡ್ ಕಲರನ್ನು ಕೂಡ ಬಳಸ್ಬೋದು. ಆದರೆ ಜಾಸ್ತಿ ಪ್ರಮಾಣದಾಗ ಬಳಸಬೇಡ್ರಿ. ಫುಡ್ ಕಲರ್ ಆದಷ್ಟು ಕಡಿಮೆ ಇರಲಿ ರೀ. ಇವಾಗ ಇದಕ್ಕೆ ನಾವು ದ್ರಾಕ್ಷಿಯನ್ನು ಹಾಕೊಳಕತ್ತೀವಿ ರೀ. ನೀವು ನಿಮಗೆ ಯಾವ್ದು ಬೇಕು ಆ ಫ್ರೂಟ್ಸನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ರೀ. ನಾವು ಇದಕ್ಕೆ ದ್ರಾಕ್ಷಿಯನ್ನು ಹಾಕೊಳತ್ತೀವಿ ರೀ. ಆಮೇಲೆ ಇವಾಗ ಇದಕ್ಕೆ ಗೋಡಂಬಿ ಪುಡಿಯನ್ನು ಹಾಕೊಳಕತ್ತೀವಿ ರೀ. ಆಮೇಲೆ ಇವಾಗ ಇದಕ್ಕೆ ಒಂದು 2-3 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ರೀ. ಆ ಪುಡಿಯನ್ನು ಇದಕ್ಕೆ ಹಾಕತ್ತೀವಿ ರೀ. ಇವಾಗ ನೋಡ್ರಿ ಇದಕ್ಕೆ ಒಂದು 4 ಸ್ಪೂನ್ನಷ್ಟು ಸಕ್ಕರೆಯನ್ನು ಹಾಕೊಳಕತ್ತೀವಿ ರೀ. ನಿಮ್ಮ ಮೊಸರು ತೊಗೊಂಡಿರ್ತೀರಲ್ರಿ, ಆ ಮೊಸರಿನ ಪ್ರಮಾಣದ ಅರ್ಧದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೇಕ್ರಿ. ಇವಾಗ ನೋಡ್ರಿ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಳಕತ್ತೀವಿ ರೀ. ಇದನ್ನು ಯಾವ ಥರ ಕಲಿಸ್ಕೋಬೇಕಂದ್ರೆ, ಇದೇನು ಗಂಟು ಕಾಣಕತ್ತದಲ್ರಿ, ಇದೆಲ್ಲ ಹೋಗಿ ಇದು ಬೆಣ್ಣೆ ಟೆಕ್ಸ್ಚರಿಗೆ ಬರ್ಬೇಕ್ರಿ. ಇದು ಬೆಣ್ಣೆ ಥರ ಬರ್ಬೇಕ್ರಿ ಇದು. ಆಮೇಲೆ ಇದನ್ನು ಕಲಿಸ್ಕೊಳ್ಳೋಕೆ ಆದಷ್ಟು ಸ್ಪೂನನ್ನು ಬಳಸ್ರಿ. ಅದ್ರ ಕಲಿಸ್ಕೊಳ್ಳೋಕೆ ಸಹಾಯ ಆಗ್ತದೆ ರೀ. ನೋಡ್ರಿ ಇದನ್ನ ಈ ಥರ ಕಲಿಸ್ಕೋಬೇಕ್ರಿ. ಇದೆಲ್ಲ ಗಂಟು ಇದ್ದೆಲ್ಲ ಹೋಗ್ಬೇಕ್ರಿ. ಹೋಗಿ ಇದು ಬೆಣ್ಣೆ ಥರ ಬರ್ಬೇಕ್ರಿ. ನೋಡ್ರಿ ಈ ಥರ ಬರ್ಬೇಕ್ರಿ ಇದು. ನೋಡ್ರಿ ಯಾವ ಥರ ಬೆಣ್ಣೆ ಥರ ಬಂದಿದ್ದೀರಿ. ಇವಾಗ ನಿಮ್ಮ ಶ್ರೀಖಂಡ್ ರೆಡಿ ಆಗಿದ್ದೀರಿ. ಆದಷ್ಟು ಬೆಣ್ಣೆ ಥರ ಬರೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ಇದನ್ನೊಂದು ಬೌಲಿಗೆ ಹಾಕ್ಕೊಳ್ರಿ. ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಇದನ್ನು ಟ್ರೈ ಮಾಡಿರಿ, ಎಂಜಾಯ್ ಮಾಡಿರಿ. ಆಮೇಲೆ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಆಮೇಲೆ ಇನ್ನೊಂದು ಮಾತ್ರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ನಿಮ್ಮ ಕಮೆಂಟ್ಸ್ ಭಾಳ ಅತ್ಯಮೂಲ್ಯ ರೀ. ನಿಮ್ಮ ಸಲಹೆಗಳನ್ನು ತಿಳಿಸಿರಿ. ಧನ್ಯವಾದಗಳು ರೀ.